ಹರೇ ಕೃಷ್ಣ ಎಲ್ರಿಗೂ. ಸಂಖ್ಯಾಶಾಸ್ತ್ರ ನ್ಯೂಮಾಲಜಿ ಪ್ರಕಾರ ಯಾವ ಸಂಖ್ಯೆಯಲ್ಲಿ ಹುಟ್ಟಿದವರ ಜೊತೆ ಮದುವೆ ಆದರೆ ಸಂತೋಷವಾಗಿರ್ತಾರೆ, ಅವರಿಗೆ ಅದೃಷ್ಟ ಬರುತ್ತೆ ಅಥವಾ ಬ್ಯಾಲೆನ್ಸ್ ಆಗುತ್ತೆ, ಹೊಂದಾಣಿಕೆ ಇರುತ್ತೆ ಅನ್ನುವಂತಹ ವಿಡಿಯೋಸ್ನಲ್ಲಿ ನಾವಿವತ್ತು 3ನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಅಥವಾ 30ನೇ ತಾರೀಕಿನಲ್ಲಿ ಹುಟ್ಟಿದ್ದೀರಾ, ನೀವೆಲ್ಲ ಗುರುಗ್ರಹದ ಆಧಿಪತ್ಯಕ್ಕೆ ಒಳಗಾಗಿರ್ತೀರಾ. ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ 3 ಆಪ್ಷನ್ಸ್ ಅಂದರೆ 3 ಆಯ್ಕೆಗಳಿದಾವೆ. ಮೊದಲನೇ ಸಂಖ್ಯೆ ಬಂದ್ಬಿಟ್ಟು 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು. ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಜೊತೆ ಮದುವೆ ಆದರೆ ಅಥವಾ ಬಿಸ್ನೆಸ್ ಅನ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 3ನೇ ಸಂಖ್ಯೆನ ನಾವು ಗುರುಗ್ರಹ ಅಂತ ಹೇಳ್ತೀವಿ. ಗುರುಗ್ರಹವನ್ನ ನಾವು ವಿದ್ಯೆಗೆ, ಬುದ್ಧಿಗೆ ಕಾರಕ ಅಂತ ಹೇಳ್ತೀವಿ. 5ನೇ ಸಂಖ್ಯೆ ಬುಧ ಗ್ರಹವನ್ನ ನಾವು ಬುದ್ಧಿಗೆ ಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಇವರು ಲೈಫಲ್ಲಿ ಸಕ್ಸಸ್ ಆಗ್ತಾರೆ. ಜೊತೆಗೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು ಅಥವಾ 28ನೇ ತಾರೀಕಿನಲ್ಲಿ ಹುಟ್ಟಿದವರ ಜೊತೆ ಮದುವೆ ಆಗ್ಬೋದು. 3ನೇ ಆಪ್ಷನ್, 3ನೇ ಆಯ್ಕೆ ಬಂದ್ಬಿಟ್ಟು 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಅಥವಾ 29ನೇ ತಾರೀಕಿನಲ್ಲಿ ಹುಟ್ಟಿದವರ ಜೊತೆ ಕೂಡ ಮದುವೆ ಆಗ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು 4ನೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.